ನೀವಿವಾಗ ನನ್ನ ಏನು ನೋಡ್ತಾ ಇದ್ದೀರೋ ನಾನು ಮುಂಚೆ ಆ್ಯಕ್ಚುಲಾಗಿ ಹಿಂಗಿರಲಿಲ್ಲ. ನಾನು ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಥರ ಇದ್ದೆ. ಚೆಸ್ಟ್ ಫ್ಯಾಟ್ ಇತ್ತು, ಬೆಲಿ ಫ್ಯಾಟ್ ಇತ್ತು, ಬ್ಯಾಕಲ್ಲಿ ಫ್ಯಾಟ್ ಇತ್ತು. ಆದರೆ ಇವಾಗ ನನಗೆ ಬಾಡಿ ಕಂಡೀಷನ್ ಈ ಥರ ಇದೆ. ಚೆಸ್ಟ್ ಫ್ಯಾಟ್ ಕಡಿಮೆ ಆಗಿದೆ, ಬೆಲ್ಲಿ ಫ್ಯಾಟ್ ಸ್ವಲ್ಪ ಕಡಿಮೆ ಆಗಿದೆ, ಮಸಲ್ ಡಿಫೈನ್ಡಾಗಿ ಕಾಣಿಸೋ ಥರ ಆಗಿದೆ. ಸೊ ನಾನು ನನ್ನ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಇಷ್ಟು ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ. Oh shit, here we go again. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪರಿಣೀತ್. ನನಗೆ 22 ವರ್ಷ. ನಾನೊಬ್ಬ ರೀಸೆಂಟ್ BBA ಗ್ರ್ಯಾಜುಯೇಟ್. ನಾನು ಈ ಚಾನಲ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನೊಬ್ಬ ಬಿಗಿನರ್ ಆಗಿ ಏನೇನು ಗೊತ್ತಿರಲಿಲ್ಲ ಅದನ್ನು ಕಲಿಯೋಕ್ಕೆ ತುಂಬ ಎಫರ್ಟ್ಸ್ ಹಾಕಿದ್ದೀನಿ. ಸೊ ಈ ಒಬ್ಬ ಬಿಗಿನರ್ ಈ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಅವ್ರಿಗೆ ಕಷ್ಟ ಆಗಬಾರ್ದು. ಸೊ ನಾನು ಕಲಿಯೋದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನೋ ಅವರು ಅಷ್ಟು ಟೈಮ್ ಸ್ಪೆಂಡ್ ಮಾಡಬಾರ್ದು ಅಂತ ನನ್ನ ವಿಡಿಯೋ ನೋಡ್ಕೊಂಡು ಹೋದರೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಬಿಗಿನರ್ ಏನೇನು ಮಾಡಬೇಕು ಅಂತ. 4 ತಿಂಗಳ ಮುಂಚೆ ಐ ವಾಸ್ ಅರೌಂಡ್ 100 kg. ಆವಾಗ ಮಿರರಲ್ಲಿ ನಾನು ನೋಡಿದಾಗ ಒಂಥರ ಅನಿಸೋದು, ಫ್ರೆಂಡ್ಸ್ ಜೊತೆ ಆಚೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಒಂಥರ ಕಾನ್ಫಿಡೆನ್ಸ್ ಇರ್ತಾ ಇರಲಿಲ್ಲ ಆಚೆ ಹೋಗೋಕ್ಕೆ, ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಒಂದು ಸೆಲ್ಫಿ ತೊಗೊಳಕ್ಕೂ ಒಂಥರ ಅನಿಸೋದು, ದಪ್ಪ ಇದ್ದೀನಲ್ಲ ಹೆಂಗೆ ಅಂತ. ಓಡಾಡೋವಾಗ ತುಂಬ ಸುಸ್ತಾಗೋದು. ಸೊ ಹಿಂಗಿದ್ದಾಗ ಯಾವಾಗ್ಲೂ ನಾಳೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಆ ನಾಳೆ ಯಾವತ್ತೂ ಬರಲೇ ಇಲ್ಲ. ಒಂದು ದಿನ ಹಿಂಗೆ ಕುತ್ಕೊಂಡು ಯೋಚನೆ ಮಾಡಿದೆ, ನಾನು ಈ 22 ಇಯರ್ಸ್ಗೆ ಈ ಥರ ಇದ್ದೀನಿ ಅಂದರೆ ಇನ್ನೊಂದು 10-15 ಇಯರ್ಸಲ್ಲಿ ನಾನು ಇನ್ಯಾವ ಥರ ಆಗ್ಬೋದು, ನಾನು ನನ್ನ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇನ್ನು ಮುಂದಕ್ಕೆ ನಾನು ಯಾವ ಥರ ಕಾಣಿಸ್ಬೋದು, ಇದನ್ನೆಲ್ಲ ಯೋಚನೆ ಮಾಡಿ ಸೊ ಟುಮಾರೋ ಎವರ್ ಕಮ್ಸ್ ಅಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ಅವತ್ತೇ ಹೋಗಿ ಜಾಯ್ನ್ ಆದೆ. ಅವತ್ತಿಂದಲೇ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ನಾನು ನನ್ನ ಟ್ರಾನ್ಸ್ಫಾರ್ಮೇಷನ್ನ ಸ್ಟಾರ್ಟ್ ಮಾಡಿದ್ದು 4 ತಿಂಗಳ ಮುಂಚೆನೇ ಆದ್ರೂ ನಾನು ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು 3 ಇಯರ್ಸ್ ಬ್ಯಾಕ್. ಆದರೆ ಆವಾಗ ನನಗೆ ಪ್ರಾಪರ್ ನಾಲೆಜ್ ಇರಲಿಲ್ಲ. ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗಿ ಚೆನ್ನಾಗಿ ತಿಂದ್ಬಿಡ್ತಾ ಇದ್ದೆ. ಸೊ ಈ ಥರ ಎಲ್ಲ ಇತ್ತು. ಇದಾದಮೇಲೆ ಒಂದು ಬ್ರೇಕ್ ತೊಗೊಂಡೆ. ಸೊ ಅದಾದಮೇಲೆ ಆಚೆ ಓಡಾಡಿಕೊಂಡು ಫ್ರೆಂಡ್ಸ್ ಜೊತೆ ಆಚೆ ತಿರ್ಕೊಂಡು ಮನೇಲಿ ಏನಂದ್ರೆ ಅದು ತಿನ್ಕೊಂಡು ಆಚೆಗಡೆ ತಿನ್ಕೊಂಡು ಸೊ ತುಂಬ ವೆಯ್ಟ್ ಪುಟ್ ಆನ್ ಮಾಡಿಬಿಟ್ಟಿದ್ದೆ. ಬಟ್ ನಾನು ಯಾವಾಗ ಡಿಸೈಡ್ ಮಾಡಿದೆ ನಾನು ನನ್ನ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ, ನಾನು ಲಾಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ಸಿಂದ ಅದರಿಂದ ನಾನು ಸ್ವಲ್ಪ ನಾಲೆಜ್ನ ಗೇನ್ ಮಾಡಿಕೊಂಡು ನಾನು ನನ್ನ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನು ನಾನು ಸ್ಟಾರ್ಟ್ ಮಾಡಿದಾಗ ಡೈಲಿ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೆ, ಕ್ಯಾಲರಿ ಡೆಫಿಸಿಟಲ್ಲಿ ಇರ್ತಾ ಇದ್ದೆ, 5 to 6 ಡೇಸ್ ವರ್ಕೌಟ್ ಮಾಡ್ತಾ ಇದ್ದೆ, 2 ಡೇಸ್ ಕಾರ್ಡಿಯೋ ಮಾಡ್ತಾ ಇದ್ದೆ. ಸೊ ಎವ್ರಿ ಡೇ ಸ್ಟೆಪ್ಸ್ ಅಂತೂ ಕಂಪಲ್ಸರಿ ಮಾಡ್ತಾ ಇದ್ದೆ. ಸೊ ಇದೆಲ್ಲನೂ ಸೇರಿ ನನಗೆ 4 ಮಂತ್ಸಲ್ಲಿ 10 kgs ಲಾಸ್ ಆಗೋಕ್ಕೆ ಹೆಲ್ಪ್ ಮಾಡ್ತು. ನನ್ನ ಪ್ರೆಸೆಂಟ್ ಬಾಡಿ ವೆಯ್ಟ್ 90 kgs. ನಾನಿನ್ನೂ ನನ್ನ ಗೋಲ್ನ ಅಚೀವ್ ಮಾಡಿಲ್ಲ. ನನ್ನ ಗೋಲ್ ಇರೋದು ಅರೌಂಡ್ 70 kgsಲ್ಲಿ ಫ್ಯಾಟ್ ಲಾಸ್ ಮಾಡಿಕೊಂಡು ಒಂದು ಲೀನ್ ಮಸಲ್ನ ಹಿಡ್ಕೊಂಡು ಒಂದು ಒಳ್ಳೆ ಫಿಸಿಕ್ನ ಅಚೀವ್ ಮಾಡಬೇಕು ಅಂತ. ನಿಮಗೆಲ್ಲ ಅನಿಸ್ಬೋದು ಏನಕ್ಕೆ ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತ. ನನಗೇನಂದರೆ ನನ್ನ ವೀಡಿಯೋಸ್ನ ನೋಡಿ ಯಾರಾದರೂ ಒಬ್ರು ಮೋಟಿವೇಟ್ ಆದರೆ, ಇಲ್ಲ ಸಣ್ಣ ಆಗೋಕ್ಕೆ 4 ವೀಡಿಯೋಸಿಂದ ಅವರು ಅದನ್ನು ಹೆಲ್ಪ್ ಆಗ್ತಿದೆ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ನಾನು ನನ್ನ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ಇಲ್ಲಿ 90 kgsಯಿಂದ 70 kgs ನನ್ನ ಗೋಲ್ನ ಹೆಂಗೆ ಅಚೀವ್ ಮಾಡ್ತೀನಿ ಅನ್ನೋದನ್ನು ನೀವು ನನ್ನ ಮುಂದಿನ ವೀಡಿಯೋಸಲ್ಲಿ ನೋಡ್ಬೋದು. ನನ್ನ ವರ್ಕೌಟ್ ಸ್ಪ್ಲಿಟ್ ಹಾಗೂ ನಾನು ಏನೇನು ಡಯಟ್ನ ಫಾಲೋ ಮಾಡ್ತೀನಿ ಅನ್ನೋದು ಆ ಡಯಟ್ ರೆಸಿಪೀಸನ್ನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ನೀವು ನಿಮ್ಮ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅನ್ಕೊತಾ ಇದ್ದರೆ ನನ್ನ ವೀಡಿಯೋಸ್ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೊತಾ ಇದ್ದೀನಿ. ಜಾಯಿನ್ ದಿ ಜರ್ನಿ, ಸಬ್ಸ್ಕ್ರೈಬ್ ಟು ಬಿಲ್ಡ್ ವಿತ್ ಪರಿಣೀತ್ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.